ಕಡ್ಡಿ ಪುಡಿ ಎಲೆ ಅಡಿಕೆ ತಂದಿದ್ದಾರೆ. ಇದೇ ನಮ್ಮ ಹೀರೋಯಿನ್ ಕಾಟ. ಆಗ ನಾನು ಹೋಯ್ತೀನಿ. ಇಷ್ಟು ಈ ತರ ಲೈಕ್ ಡಿಫ್ರೆಂಟ್ ಮೈಂಡ್ ಸೆಟ್ ಇರೋರು ಇದ್ದಾರೆ. ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ. ಅದನ್ನ ನೀವು ಮಾಡ್ಕೊಂಡು ಹೋಗ್ತಿದ್ದೀರಾ, ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ. ಮದ್ವೆ ಆಗಿ 1 year ಕಂಪ್ಲೀಟ್ ಆಗುತ್ತೆ. ತುಳಸಿ ಹಬ್ಬದ ದಿನ ನಾವು ಮದ್ವೆ ಆಗಿದ್ದು. ಸೊ ಇದು ಅಫಿಷಿಯಲ್ ಡೇಟ್ ಅಲ್ಲ, ಅಫಿಷಿಯಲ್ ಡೇಟ್ ಬಂದು November 13th. ತುಳಸಿ ಹಬ್ಬದ ಕೌಂಟ್ ತಗೊಂಡ್ರೆ ಇವತ್ತಿಗೆ 1 year. ಸೊ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ನಮ್ಮಮ್ಮ ಪ್ಲಾನ್ ಮಾಡಿದ್ದು ಲೈಕ್ ನಮ್ಮಿಬ್ರದ್ದು ವೆಡ್ಡಿಂಗ್ ಆನಿವರ್ಸರಿ ದಿನ ನಾವು ಅಮ್ಮನ ಮಡಿಲು ಟ್ರಸ್ಟ್ ಅಂತ ಇದೆ, ಅಲ್ಲಿ ಊಟದ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ಇವತ್ತು. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀವಿ, ನಿಯರ್ ಬೈ ರೀಚ್ ಆಗ್ತೀವಿ. ಇಡೀ ಕುಟುಂಬಕ್ಕೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ. ಸಂತೋಷ್ ಹರ್ಷಿತಾ ಅವರೇ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಆಶೀರ್ವಾದ ಮಾಡಿ ಅವ್ರಿಗೆ ಅಲ್ಲಿ ಗೊತ್ತಾಗ್ಲಿಲ್ಲ ಪಾಪ. ಅವರೇ ಫಸ್ಟ್ ಅಜ್ಜಿ ನಮ್ಮ ಆಶ್ರಮಕ್ಕೆ, ಅವರೇ ಹಿರಿಯವರು. ನೀವು ಬನ್ನಿ. ಎಲೆ ಅಡಿಕೆ ಕೊಟ್ಟಿದ್ದಾರೆ, ಎಲೆ ಅಡಿಕೆ ತಂದಿದ್ದಾರೆ. ಊಟ ಆದ್ಮೇಲೆ ಕೊಡ್ತಾರ ಅವ್ರೆ. ಕಡ್ಡಿ ಪುಡಿ ಎಲೆ ಅಡಿಕೆ ತಂದಿದ್ದಾರೆ. ಇದೇ ನಮ್ಮ ಹೀರೋಯಿನ್ ಕಾಟ. ಆಗ ನಾನು ಹೋಯ್ತೀನಿ ಆಚೆ. ನಾನ್ ಬೇಡ ಬಿಡು. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತು. ನೀವೇನ್ ಕೊಡಲ್ವ ನಂಗೆ, ಹಂಗೆ ಹೇಳ್ತೀಯಲ್ಲ ಅಂತ. ಬರ್ಸಿ ಮೇಡಮ್, ಬರ್ಸಿ ಮೇಡಮ್. ಗೌತಮ್ ಕುತ್ಕೋ. ತಾತನ್ ಕೊಟ್ಟಮ್ಮ, ಒಳಗಡೆ ಯಾರು ಇಲ್ಲ ಅಲ್ವಮ್ಮ? ಯಾರು ಇಲ್ಲ ಅಲ್ವ ಒಳಗಡೆ? ನಿನಗೆ ಹಾಕಿಸ್ಕೊ, ಮತ್ತೆ ಈಗ ಬಂದಿದ್ಯಲ್ಲ ಹಾಕಿಸ್ಕೊಂಡ್ಬಿಡು. ಹಾಕ್ಬಿಡ್ಲಾ? ಅವಳು ಮನುಷ್ಯ ತಾನೇ ನಿಂತಾರ. ಸಮನಮ್ಮ ಹಾಕ್ತಾರೆ. ಇನ್ನೊಂಚೂರು ಹಿಂದೆ ಬರೀ, ನೀವು ಅವ್ರಿಗೆ ಜಾಗ ಬಿಡು, ಬಡ್ಸಕ್ ಜಾಗ ಬಿಡು. ಹಿಂದೆ ಬರೀ ಇನ್ನೊಂಚೂರು. ನೀವು ಬಾಕಂದ ನೀವು ನಿಂತ್ಕೊಂಡು ನೋಡಿ. ನೋಡಿ ಮೇಡಮ್, ಸಾಂಬಾರು ಹಾಕ್ಬೇಡಿ ಸರ್, ದಯವಿಟ್ಟು ಬೇಡ ಸರ್. ಅವನ ಅಹಂಕಾರ 1 ಗಂಟೆಗೆ ನಮ್ಮ ಹತ್ರ ಬರ್ತಾನೆ. ಬನ್ನಿ ಸರ್. ಅನ್ನದ ಮೇಲೆ ಕೋಪ ಮಾಡ್ಕೊಂಡು ಯಾವನು ಉದ್ಧಾರ ಆಗಿಲ್ಲ ಲೈಫಲ್ಲಿ. ನೋಡಿ ನೋಡಿ ನೋಡಿ. ಬೇಡ ಮೇಡಮ್, ಮೇಡಮ್ ಜಗಳ ಮಾಡ್ತಾರೆ ಮೇಡಮ್. ಹಾ, ಕೆಲಸ ಮಾಡೋರು ಒಂದೇ, ಊಟ ಜಾಸ್ತಿ ಮಾಡ್ತಾನಂತೆ. ಇವನೆಲ್ಲ ಕೆಲಸ ಮಾಡ್ತಾನೆ ಪಾಪ. ನೋಡಿ ಅಲ್ಲಿ ನೋಡಿ ಮೇಡಮ್, ಹೆಂಗೆ ಎತ್ಕೊಂಡ ಇವನು ಊಟನ. ಇವನು ಊಟ ಅವನು ಎತ್ಕೊಂಡ. ಏನ್ ಮಾಡ್ಬೇಕು ನೀವೇ ನೋಡಿ. ಇವನು ಊಟ ಹೆಂಗೆ ಎತ್ಕೊಂಡ ಗೊತ್ತಾ ಅವನು. ಬನ್ನಿ ಮೇಡಮ್, ಬಡಿಸ ನಾನು ಬನ್ನಿ. ಹಾಂ ಬನ್ನಿ ಮೇಡಮ್, ಸಾಕು.
ಇದ್ರೆ ಅವರೇ ಊಟ ಮಾಡ್ತಾರೆ. ಬನ್ನಿ ಮೇಡಮ್, ಈಗ ಆಲ್ರೆಡಿ ಪಲಾವು ಜ್ಯೂಸ್ ಎಲ್ಲ ಜಾಸ್ತಿ ಆಗಿರುತ್ತೆ ನೋಡಿ. ಅವ್ನ ಮುಖ ನೋಡ್ತಾ ಇದ್ದಾನೆ, ಅವನಿಗೆ ಕಮ್ಮಿ ಬೀಳ್ತಾನ. ಒಂದೇ ಸಮ ಬಡಿಸಿ ಮೇಡಮ್, ಅವ್ನ ಮುಖ ನೋಡ್ತಾ ಇದ್ದಾನೆ. ಅವ್ನು ಒಂಚೂರು ಹಾಕಿ ಆ ಕಡೆ, ಈಗ ಸಾರು ಹಾಕ್ತಾ ಇದ್ದಾರಲ್ಲ ಅಲ್ಲಿ. ಹಾಂ ಬನ್ನಿ. ಒಂದೇ ಸಲ ಬಡಿಸ್ಕೊಂಬಂದು ಸಾಕಪ್ಪ ಕಣ್ಣನ್. ಅದು ಸಾಂಬಾರ್ ಅಂತ ಮಾಡಿರೋದು, ಕುಡಿಯಕ್ ಜ್ಯೂಸ್ ಅಲ್ಲ. ಸಾಂಬಾರ್ ತರನೇ ತಿನ್ನಿ. ಯಾಕೆ? ಬನ್ನಿ ಹಿಡ್ಕೋ ಸರಿಯಾಗಿ ಕೃಷ್ಣ, ತಟ್ಟೆ ಸರಿಯಾಗಿ ಹಿಡ್ಕೋ, ತಟ್ಟೆ ಸರಿಯಾಗಿ ಹಿಡ್ಕೋ ಕೃಷ್ಣ, ತಟ್ಟೆ ಸರಿಯಾಗಿ ಹಿಡ್ಕೋ. ಮೇಡಮ್ ತರ್ತಾ ಇದ್ದೀರಾ? ಏನ್ ಬೇಕಾ? ಅನ್ನ ಸಾರ್ ಬೇಕಾ? ಸಿದ್ದಪ್ಪ ಒಂಚೂರ ಬರ್ತಾ ಇದ್ದಾರೆ. ಅದು ತಿನ್ ಖಾಲಿ ಮಾಡಮ್ಮ, ತಿನ್ ಖಾಲಿ ಮಾಡಮ್ಮ. ಫಸ್ಟು ಕಾಲ್ ಮೇಲೆ ಕಾಲ್ ತೆಗೆ ಮೇಡಮ್. ಒಂದಿಷ್ಟೇ ಎಷ್ಟು ಹಾಕಿ, ಜಾಸ್ತಿ ಬೇಡ. ಒಂದು ಅರ್ಧ ಸ್ಪೂನ್ ಅಷ್ಟು. ವೇಸ್ಟ್ ಮಾಡ್ತಾರೆ. ಸರ ಈ ಕಡೆ ಒಂದು ಲೈನ್ ಇದು ಮುಗಿಸ್ಬಿಡ್ತೀರಾ? ಮುಗಿಸ್ಬಿಡಿ ಅದು. ಅವ್ರೇನು ಬಿಡಲ್ಲ ಬಿಡಿ. ಮೇಡಮ್ ಹೇಳಿ, ಲೈವ್ ನೋಡ್ತೀರಾ ನೀವು? ನಿಮಗೆ ಗೊತ್ತಿರುತ್ತೆ. ಆ ಲೈವ್ಗೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ? ಲೈವಲ್ಲಿ ನೋಡೋದಕ್ಕಿಂತ ನಾವೇ ಬಂದು ನೋಡಿದಾಗಲೇ ಗೊತ್ತಾಗೋದು ಹೇಗೆ ಅಂತ. ನೀವು ಮೇಂಟೈನ್ ಮಾಡೋದು ನಿಜವಾಗ್ಲೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು. ಒಳ್ಳೆ ಕೆಲಸ ಇಷ್ಟು ಈ ತರ ಲೈಕ್ ಡಿಫ್ರೆಂಟ್ ಮೈಂಡ್ ಸೆಟ್ ಇರೋರು ಇದ್ದಾರೆ. ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ. ಅದನ್ನ ನೀವು ಮಾಡ್ಕೊಂಡು ಹೋಗ್ತಿದ್ದೀರಾ, ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ಅದಕ್ಕೆ. ಲೈವಲ್ಲಿ ನೋಡೋದೇ ಬೇರೆ. ಹೌದು, ಬಂದಾಗ್ಲೇ ಗೊತ್ತಾಗೋದು ಇದ್ರ ಕಷ್ಟ ಏನೋ, ಹೌದು, ಹೇಗೆ ಸುಧಾರಿಸ್ತೀವಿ, ಹೇಗೆ ಮಾಡ್ತೀವಿ. ಖುಷಿ ಆಯ್ತಾ ನಿಮಗೆ? ಡೆಫಿನೆಟ್ಲಿ ತುಂಬಾ ಖುಷಿ ಆಯ್ತು. ಇದಕ್ಕೆ ಮುಂಚೆ ಎಲ್ಲಾರ ಹೋಗಿದ್ರು? ಹೋಗಿದ್ದೀನಿ. ಅದೇ ಮದ್ವೆ ಆದ್ಮೇಲೆ ಇದೆ ಫಸ್ಟ್? ಮದ್ವೆ ಆದ್ಮೇಲೆ ಇದೆ. ಖುಷಿ ಅನ್ಸುತ್ತಾ? ಫಸ್ಟ್ನೇ ಮದುವೆ ವಾರ್ಷಿಕೋತ್ಸವ. ಖುಷಿ. ಶುಭಾಶಯಗಳು ನಿಮ್ಗೆ. you. ಇಲ್ಲಿ ಬಂದು ನಿಮ್ಗೆ ಊಟ ಬಡಿಸಿದ್ದೀನಿ, ಖುಷಿ ಆಯ್ತು. ತೃಪ್ತಿ ಇದೆ. ಅದು ಮನೆಯವ್ರ ಜೊತೆ ಬಂದು ಊಟ ಬಡಿಸಿದ್ದೀರಾ, ಅದೊಂಥರ ಯಾವಾಗ್ಲೂ ನೆನಪಿರುತ್ತೆ. ನೆನಪಿರುತ್ತೆ ನಿಜವಾಗ್ಲೂ. ನೀವು ದಾಂಪತ್ಯ ಒಂಥರ ಮೆಮೊರೇಬಲ್. ಹೌದು, ಇದು 1 ವರ್ಷಕ್ಕಲ್ಲ, ಪ್ರತಿ ವರ್ಷಕ್ಕೂ ಬರ್ತೀವಿ. ಖಂಡಿತ ಬನ್ನಿ. ಇದು ನಿಮ್ಮ ಮನೆ, ಬಾಗಿಲು ತೆಗೆದಿರುತ್ತೆ, ಯಾವಾಗ ಬೇಕಾದ್ರೂ ಬನ್ನಿ. ಒಳ್ಳೆದಾಗಲಿ ನಿಮಗೆ, ಚೆನ್ನಾಗಿರಿ. ನಮ್ಮ ಕಡೆಯಿಂದ ನಿಮಗೆ ಒಳ್ಳೆದಾಗಲಿ ಅಂತ ಅನಿಸ್ತೀವಿ. ಖುಷಿ ಆಯ್ತಲ್ಲ ನಿಮಗೆ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ. ಆಶ್ರಮಕ್ಕೆ ಹೋಗಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಹೊತ್ತು ಮನೆಗೆ ಬಂದು ರೆಸ್ಟ್ ಮಾಡಿ ಆಮೇಲೆ ತುಳಸಿ ಪೂಜೆನ ಮಾಡಿದೆ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ತುಳಸಿ ಹಬ್ಬದ ಶುಭಾಶಯಗಳು ಎಲ್ರಿಗೂ.